ದೊಡ್ಡ ಇತಿಹಾಸ ಇದೆ ಅದಕ್ಕೆ. ಅದರ ಮುಂದುವರೆದ ಭಾಗವನ್ನು ಈಗ ನಾವೆಲ್ಲ ನೋಡ್ತಾ ಇದೀವಿ ಅಷ್ಟೇ. ಟೆಲ್ ಅವೀವ್ನಲ್ಲಿ ಫತಾಹ 1 ಕ್ಷಿಪಣಿ ದಾಳಿ ಆಗಿದೆ. ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ. ಇವರೀಗ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಇವ್ರದ್ದು ಯುದ್ಧ ವಿಮಾನಗಳು ಇಸ್ರೇಲ್ನಲ್ಲಿ ಹಾರಾಟ ಮಾಡ್ತಾ ಇಲ್ಲ, ಆದರೆ ಕ್ಷಿಪಣಿಗಳ ಪ್ರಯೋಗ ಈಗಲೂ ಇರಾನ್ ಮಾಡ್ತಾ ಇದೆ. ಇರಾನ್ ಕ್ಷಿಪಣಿಗಳ ದಾಳಿಯ ಬಗ್ಗೆ ಎಚ್ಚರಿಕೆ ಕೊಡೋ ಕೆಲಸವನ್ನ ಇಸ್ರೇಲ್ ತನ್ನ ನಾಗರಿಕರಿಗೆ ಕೊಡ್ತಾ ಇದೆ. ಎಲ್ಲ ಬಂಕರ್ನಲ್ಲಿ ವಾಸ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಸ್ರೇಲ್ದು ಏರ್ ಡಿಫೆನ್ಸ್ ಸಿಸ್ಟಮ್ ನಮಗೆಲ್ಲ ಗೊತ್ತಿತ್ತು. ಮುಂಚೆ ಬರೀ ಐರನ್ ಡೋಮ್ ಮಾತ್ರ ನಾವು ತಿಳ್ಕೊಂಡಿದ್ವಿ. ಬಟ್ ಈಗ ಅದಕ್ಕಿಂತ ದೊಡ್ಡ ಟೆಕ್ನಾಲಜಿ ಇಸ್ರೇಲ್ ಬಳಿ ಇರೋದು ಕಳೆದ 5-6 ದಿನಗಳಲ್ಲಿ ಸ್ಪಷ್ಟವಾಗಿದೆ. ಸೊ 4 ಲೇಯರ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಇಸ್ರೇಲ್ ಬಳಿ ಇದೆ. ಅಂದರೆ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಇಂಡಿಯಾದ ಹತ್ರ ಹೆಂಗಿದೆ ಹಾಗೆ ಇದೆ. ಸೊ ಇಲ್ಲಿ ಹೆಂಗೆ ಪರಿಸ್ಥಿತಿ ಅಂದರೆ ಒಮ್ಮೆಲೆಗೆ 100 ಮಿಸೈಲ್ಗಳನ್ನು ಗುರಿಯಾಗಿಸ್ಕೊಂಡು ಇರಾನ್ ದಾಳಿ ಮಾಡಿದ್ರೆ ಇಸ್ರೇಲ್ ಮೇಲೆ, ಅದರಲ್ಲಿ 85ರಷ್ಟು ಮಿಸೈಲ್ಗಳು ಆಕಾಶದಲ್ಲೇ ಉಡೀಸ್ ಮಾಡುತ್ತೆ ಇಸ್ರೇಲ್. ಬಟ್ ಒಂದು 15% ಬಿದ್ದೇ ಬೀಳುತ್ತೆ. ಅದೇನೂ ಮಾಡೋದಕ್ಕಾಗಲ್ಲ. ಈಗ ನಾವು ಆಪರೇಷನ್ ಸಿಂಧೂರ್ನಲ್ಲೂ ನೋಡಿದ್ವಲ್ಲ, ನಾವೆಷ್ಟು ಅವರ ಡ್ರೋನ್ಗಳನ್ನೆಲ್ಲ ತಡೆದ್ವಿ, ಆದರೂ ಒಂದೊಂದು ಬಂದು ಬೀಳ್ತಾ ಇತ್ತು. ಸೊ ಅದೇ ರೀತಿ ಅಲ್ಲೂ ಕೂಡ ಕಾಣಿಸ್ತಾ ಇದೆ ಪರಿಸ್ಥಿತಿ. ಇನ್ನೊಂದು ಕಡೆಗೆ ಅಮೆರಿಕ ಇಸ್ರೇಲ್ನ ಸಹಾಯಕ್ಕೆ ಧಾವಿಸ್ತಾ ಇದೆ. ಫೈಟರ್ ಜೆಟ್ ಅನ್ನು ಅಮೆರಿಕ ಕಳಿಸ್ಕೊಟ್ಟಿರುವುದರ ಡೀಟೇಲ್ಸ್ ನಮಗೆ ಸಿಗ್ತಾ ಇದೆ. ಹೆಚ್ಚುವರಿ US ಫೈಟರ್ ಜೆಟ್ಗಳು ಇಸ್ರೇಲ್ ಪರವಾಗಿ ಹೋರಾಟವನ್ನು ಮಾಡೋದಕ್ಕೆ ಅಂತ ಹೇಳಿ ಬರಲಾಗ್ತಾ ಇದೆ. ಇಂಧನ ತುಂಬುವ ಟ್ಯಾಂಕರ್ಗಳ ರವಾನೆ ಆಗಿದೆ. ಆಮೇಲೆ ರೀಫ್ಯೂಲಿಂಗ್ ಜೆಟ್ಗಳು ಬರ್ತಾ ಇದೆ ಅಂದರೆ ಅರ್ಥ ದೀರ್ಘಕಾಲದ ಯುದ್ಧಕ್ಕೆ ಮುನ್ನುಡಿಯನ್ನು ಅಮೆರಿಕ ಬರಿತಾ ಇದೆ ಅಂತ. ಯಾಕಂದರೆ ವೈಮಾನಿಕ ದಾಳಿ ಮಾಡೋ ಸಂದರ್ಭದಲ್ಲಿ ಯುದ್ಧ ವಿಮಾನಗಳಿಗೆ ರೀಫ್ಯೂಲಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್, ಫ್ಯೂಲ್ಗಳನ್ನು. ಸೊ ಅದನ್ನು ವಾಪಸ್ ಫ್ಯೂಲ್ ಸ್ಟೇಷನ್ಗೆ ಬಂದು ತುಂಬಿಸ್ಕೊಳ್ಳೋದಕ್ಕೆ ಟೈಮ್ ಇರಲ್ಲ. ಹೀಗಾಗಿ ರೀಫ್ಯೂಲಿಂಗ್ ಜೆಟ್ಗಳು ಬಂದಾಗ ಮಿಡ್ ವೇನಲ್ಲಿ ಅಂದರೆ ಆಕಾಶದಲ್ಲೇ ರೀಫ್ಯೂಲಿಂಗನ್ನು ಮಾಡಿಸ್ಕೊಳ್ಳೋ ಸಾಮರ್ಥ್ಯ ಅಮೆರಿಕ ಕಳಿಸ್ಕೊಡ್ತಾ ಇರುವಂತಹ ಜೆಟ್ಗಳಲ್ಲಿ ಇದೆ ಅಂತ. ಅದರ ಅರ್ಥ ದೀರ್ಘಕಾಲದ ತನಕ ಈ ಯುದ್ಧ ನಡೆಯುತ್ತೆ. ಒಂದು ಅಜೆಂಡಾನ ಇಟ್ಕೊಂಡು ಆ ಅಜೆಂಡಾ ಸಾಕಾರಗೊಳ್ಳೋ ತನಕ ಯುದ್ಧ ನಡೆಯುತ್ತೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ಮಾಹಿತಿ.